ಕೂಡಿಸಿ ಮಾತಾಡ್ತಾರ ನೋಡು. ಏನಲ್ಲಕ್ ಬರ್ಲಿಲ್ರಿವ ಅವರಿಗೆ ಮನುಷ್ಯನೇ ಅನ್ಲಕ್ಕ ಬರ್ದಿಲ್ಲ ಅಂತ ಜ್ಞಾನಿಗಳು ಮಾತು ಹೇಳಿವ ಜ್ಞಾನಿಗಳು ಮಾತ. ಅದಕ್ಕ ಇರ್ಲಿ ಇರ್ಲಿ ಯಾವ ನನ್ನಪ್ಪ ಯೋಗಿನದ ಅಮೋಘ ಶಬ್ದ ಸಾಕ್ಷಾತ್ ಶಿವನ ಗದ್ದಿಗೆ ಮೇಲೆ ಹುಟ್ಟಿ ಬಂದ ಕಾಲಕ್ಕ ಪಾರ್ವತದಲ್ಲಿ ಕೇಳ್ತಾರ ಭಗವಂತನ ಮಾತ. ಏನತ್ರಿವ ಭಗವಂತ ಇವನ ಹೆಸರು ಏನಿಡುನು? ಹೌದು 7 ಗದ ಹುಟ್ಟಿ 7 ಧಾರವನ್ನು ತೊಟ್ಟು ಅಮೋಘನಂತ ಭಕ್ತಿ ಮಾಡ್ಯಾನಂದ್ರ ಇವನ ಹೆಸರು ಅಮೋಘ ಸಿದ್ಧ ಅಂತ ಇಡುವಂತ ಕಾಲಕ್ಕ ಏನೈತ್ರಿವ ಅವರ ತಾಯಿ ಪಾರ್ವತದಲ್ಲಿ ತುಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆಣ್ಣೆ ಒರೆಸಿ ಮಗನಿಗೆ ಭಕ್ತಿದ್ದವನಿಗೆ ಬೆಟ್ಟದಂಗ ಬೆಳೆಸಿಬಿಟ್ಟು ತಾಯಿ ಪಾರ್ವತ ದೇವಿ ಮಗನ ಮೇಲೆ ಪ್ರೀತಿ ಚೈವನ ಮಾತ ಕೇಳ್ತಾರೆ. ಏನ್ ಕೇಳ್ತದ್ರಿ ಮಾತೊಂದು ಅಮೋಘ ಸಿದ್ಧ ನಿನ್ನ ತಂದೆ ಮೇಲೆ ಪ್ರೀತಿ ಚೇತನ ತಾಯಿ ಮೇಲೆ ಪ್ರೀತಿ ಹೆಚ್ಚದ ಕೇಳು. ಆಗ ಮುತ್ಯ ಮೋಕ್ಷದ ಹೇಳ್ತಾರ. ಏನಂತ್ರಿವ ತಾಯಿ ಹರ ಮುನಿದರೆ ಗುರು ಕೈತಾನ ಗುರು ಮುನಿದರೆ ಧನ್ಯ ಮೇಲೆ ಕೈರಿರ್ಲ ತಾಯಿ. ಹೌದು ನನ್ನ ತಂದೆ ಮೇಲೆ ಪ್ರೀತಿ ಚಂದ. ಅವಾಗ ತಾಯಿ ಪಾರ್ವತಿಗೆ ಮೂಲ ಹರಿದ ಬಿದ್ದಂಗಾಯ್ತು, ಶಿರನ ಬಿಡದಂಗಾಯ್ತು, ಹೊಟ್ಟೆನ ಕಾಲ ಕಿತ್ತಿ ನೆಲಕ್ಕೆ ಬಿದ್ದಂಗಾಯ್ತು. ಹೌದು ತಾಯಿ ಪಾರ್ವತಿ ಹೇಳ್ತಾವ ಮುತ್ಯ ಮೋಕ್ಷದಾಗ ಏನಂತ್ರಿವ ನಿನ್ನ ತಂದೆ ಮೇಲೆ ಪ್ರೀತಿ ಹೆಚ್ಚಿದ ಕರೆ ಅದರ ಹುಳ ಮುಟ್ಲಾರವ ಕಪ್ಪಿ ಕಲಂಗದ ಶಿವ ತಂದು ಪೂಜೆ ಮಾಡು. ಹೌದಾ ಅವಾಗ ನಿನ್ನ ಭಕ್ತಿ ಬರ್ತಕ್ಕಂಥದ್ದು ತಾಯಿ ಹಾಕಿದಂತ ಪ್ರಶ್ನೆಗಳನ್ನು ಪಾಸ್ ಆಗಿ ಮುತ್ಯ ಮೋಕ್ಷದ ಕೈಲಾಸ ಬಿಟ್ಟು ಭೂಲೋಕಿಗೆ ಬಂದರಿವ ಏನೇನು ತಂದ ಬರುವಾಗ ಹೋಮದ ಕಂಬಳಿ ನೇಮದ ಬೆಂಕ ಪ್ರಸಾದ ಗಂಟ ಬರುವ ಹಾಗೆ ಬಂಜಿಗೆ ಮಕ್ಕಳು ಬಳಿಕಲಿ ಬೆಳಕಿನ ಸರ್ವ ಸಾಹಿತ್ಯ ಸಂಗಟ ತಗೊಂಡು ನಂದಿಗೆ ಮುಂದೆ ಹಾಕೊಂಡು ಗುರುವಿನಿಂದ ಕರ್ಕೊಂಡು ಮೊದಲಾಗ ಬೇರೆ ಬರ್ತಾರೆ ಸಿದ್ಧಗ ಕರ್ಕೊಂಡು ಯಾವ ಅರಕೆರೆ ಸಿದ್ದಾಪುರ ಜಾಲಿಗೇರಿ 3 ಶಿಂಡಿ ಮೇಲೆ ಬಂದು ಕಲ್ಲ ಗದಿಗೆಯನ್ನು ಮಾಡಿದ ಮುಳ್ಳ ಹಾಸಿಗೆಯನ್ನು ಮಾಡಿದ ಹಗ್ಗ ಕೋಲ ನಿಲ್ಲದ ಅಂತರ್ಲೆ ಕವಿಡಿಯರನ್ನು ಹೊರಗೆ ಮುತ್ಯ ಮೋಕ್ಷದ ತಪಶ್ಚರ್ಯ ಮಾಡಿದ. ಮುತ್ಯ ಮೋಕ್ಷದ 3 ಮಂದಿ ಪುಣ್ಯದ ಮಕ್ಕಳು ಯಾವ ಡಗಜ ಮಸರಪ್ಪ ತೇರಡ ಮಾವರಾಯ ಕರ್ಣಿ ಮನ ಕರೆಸಿದ. ಈಗ ಏನ್ ಮಾಡಿದ್ರಿ? ನೀವು ವಿಷಯ ಇಟ್ಟಾರ ಹಿಡಿನ ಬೇಡ್ರಿ. ಆಮೇಲೆ ನೀವು ಒಟ್ಟು ಒಂದೊಂದರ ಮಾತಾಡಕ್ ಹೋಗ್ಬೇಡಿ. ಇದೆ ಕಮಿಟಿ ಮೂಲ ಕಮಿಟಿ ಹೇಳ್ತೀರಿ ಬರ್ರಿ. ಅದಕ್ಕ ಇರ್ಲಿ ಬಹಳ ಏನು ಮಾತಾಡೋದಿಲ್ಲ. ಸರ್ಜೋಡಿ ಕಲಾವಂತರು ಅನಾಜಿ ಅವರು ಒಂದು ವಿಷಯನ್ನ ಇಟ್ಟಾರ. ಏನ್ ವಿಷಯ ಇಟ್ಟಾರಿವ ಸಂಯೋಗ ಮತ್ತು ವಿಯೋಗ ಅಂತ ಹೇಳಿ ಹಿಂಗೆ 2 ವಿಷಯ ಇಟ್ಟಾರ. ಸಂಯೋಗ ಅಂದ್ರೆ ಏನು, ವಿಯೋಗ ಅಂದ್ರೆ ಏನು ಅಂತ ಹೇಳಿ ನಮ್ಮ ಅಣ್ಣಾಜಿಯವರು ಹಿಂಗೆ 2 ವಿಷಯಗಳನ್ನ ಇಟ್ಟಾರಿವ. ಸಂಯೋಗ ಅಂದ್ರ ಕೂಡುದು, ವಿಯೋಗ ಅಂದ್ರ ಅಗಲೋದು. ಹಿಂಗ 2 ವಿಷಯ ಇಟ್ಟಾರ. ನಮ್ಮ ಪಾಲಿಗೆ ಯಾವ್ದು ಇರ್ಲಿಪ್ಪ ಅಂತ ಕೇಳಿದ್ರ ಯಾವದ್ರಿವ ಸಂಯೋಗ ಅಂತಕ್ಕಂಥ ನಮ್ಮ ಪಾಲಿಗೆ ಇರ್ಲಿ, ಕೂಡಿಸೋದು ನಮ್ಮ ಪಾಲಿಗೆ ಇರ್ಲಿ, ಅಗಲಿಸೋದು ಅವ್ರ ಪಾಲಿಗೆ ಇರ್ಲಿ. ಜಗತ್ತದೊಳಗ ಸಂಯೋಗನೆ ಹೆಂಗ ಶ್ರೇಷ್ಠ ಹೆಂಗ್ರಿವ ಒಂದೇ ಉದಾಹರಣೆ ಕೊಟ್ಟು ಬಿಡುದವ್ರು ಬಾಳೇನು ಮಾತಾಡೋದಿಲ್ಲ. ಹೌದಿಲ್ಲ? ಅದಕ್ಕ ತಮ್ಮ ಗಪ್ಪದ್ರಿ ಅಲ್ರಿ ವಿಷಯ ಮಾತಾಡೋದು ದಾಂಧಲೆ ಮಾಡ್ತೀರಿ, ಹಾಡಾಗೋದು ದಾಂಧಲೆ ಮಾಡ್ತೀರಿ ಅಂದ್ರೆ ನಾ ಏನು ಮಾತಾಡ್ತೀನಿ ಅನ್ನೋದು ನಿಮಗೆ ತಿಳಿಬೇಕಂತ ಅಷ್ಟೇ. ನೀವೇನ ಹೇಳ್ಬಿಡ್ರ ಸುಮ್ ಹಾಡೋದು ಹಾಡ್ತೇವೆ, ದೇವ್ರದೇ ಮಾತಾಡ್ತೇವ್ರಿ. ಈಗ ನಮ್ದು 5 ನಿಮಿಷ ಬಂದ್ ಮಾಡೋದ್ರಿ, ಕುಂದ್ರೋನ್ರಿ. ಯಾರಷ್ಟೇ ಮಾಡ ಸಾಕಾಗಿ ಹೋಯ್ತು ನನಗೆ. ಅವನ ತಲೆಗೆ ಬಡಿ
ಎಲ್ಲಿ ಜಗತ್ತದೊಳಗ ಹೌದಾ ಹುಡುಗ ಹೆಂಗ ಶ್ರೇಷ್ಠಪ್ಪ ಅಂತ ಕೇಳಿದ್ರ ಹೆಂಗ್ರಿವ ಯಾವ ತಮ್ಮ ನನ್ನಪ್ಪ ಲಿಂಗ ಬೀರನ ದೇವರ ಹೌದಾ ಹರುವ ಹಾವಿನ ಗಂಡ ಉರುಳ ಕಿಚ್ಚಿನ ಗಂಡ ಹೌದ್ ಚಂದಾನಗಿರಲಿ ಹುಟ್ಟಿ ಮಂದಾನಗಿರಲಿ ಬೆಳಗು ತಂಗಿ ಸೂರಮದೇವ ಸುಖ ಬರಮದೇವರ ಕಂದ ಕಳವಿ ನಾರಾಯಣಗೌಡ್ರ ಅಳಿಯ ಅಳಿಯ ಕನ್ಯಾ ಕೋಮಲಿನ ಗೆದ್ದ ತಂದಿರ್ತಕ್ಕಂಥ ಯಾರು ಯಾರಿವ ನನ್ನಪ್ಪ ಲಿಂಗ ಬೀರನ ದೇವರ ಹೌದ್ ಹೌದ್ ಕತ್ತಿ ಹೇಳ್ಕೊತ ಹೋದ್ರ ಬಾಳ ಆಗ್ತದ ಕರೆ ಬಾಳ ಉದ್ದದ್ರಿವ ಇದು ಸ್ವಲ್ಪ ಮಾತಾಡಿ ವಿಷಯ ಥೋ, ಥೋ, ಥೋ. చాలా మనమే సోమవారం ಹಲೋ ಹಲೋ ಹಲೋ